ಒಂದು ಹೊಸ ಹಣ್ಣಿನ ಗಿಡ. ನಾನು ಇದನ್ನು ನರ್ಸರಿಯಿಂದ ತಂದು ನೆಟ್ಟಿದ್ದೇನೆ. ಸುಮಾರು ಒಂದು 5 ವರ್ಷ ಆಗಿರ್ಬೋದು. ಈಗ ಇದು ಹಣ್ಣನ್ನು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಇದು ಯಾವ ಪ್ರಭೇದಕ್ಕೆ ಸೇರಿದ್ದು ಅಂತ ಕರೆಗೂ ಗೊತ್ತಿಲ್ಲ ನನಗೆ. ನರ್ಸರಿಯಿಂದ ತಂದು ನೆಟ್ಟಂಥ ಗಿಡ. ಇದರ ಈ ಹಣ್ಣಿನ ರುಚಿ ಎಷ್ಟೊಂದು ಅತ್ಯುತ್ತಮ ಉಂಟು ಅಂದರೆ, ನೀವು ಒಂದು ಪೇರಲೆ ಹಣ್ಣು ತಿಂದಾಗ ಯಾವ ರೀತಿಯ ಒಂದು ಅನುಭವ ಆಗುತ್ತೋ ಅದೇ ರೀತಿಯಂತಹ ಪೇರಲೆ ಹಣ್ಣಿನ ಟೇಸ್ಟಿಗೂ ಇದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ನೀವು ಪೇರಲೆ ಹಣ್ಣು ತಿಂದಾಗ ಹೇಗೆ ನಮಗೆ ಅನುಭವ ಆಗುತ್ತೋ ಅದೇ ರೀತಿಯ ಅನುಭವ ಆಗುತ್ತೆ. ಹಣ್ಣಿನ ಗಾತ್ರ ಭಾಳ ಚಿಕ್ಕದಾಗಿರುತ್ತೆ. ಆದರೆ ಇದು ಯಾವ ರೀತಿ ಪ್ರಭೇದಕ್ಕೆ ಸೇರಿದ ಹಣ್ಣಿನ ಗಿಡ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಇದು ನರ್ಸರಿಯಿಂದ ಖರೀದಿ ಮಾಡಿ ತಂದು ನೆಟ್ಟು ಈಗ ಒಂದು 5 ವರ್ಷ ನಂತರ ಈ ರೀತಿ ಹಣ್ಣನ್ನು ಈ ವರ್ಷದಿಂದ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ.